ಇವತ್ತು ನಾನು ಕೆಲ್ಸಕ್ಕೆ ಹೋಗಿದ್ದಳು, ಬೇಗ ಮನೆಗೆ ಬಂದೆ. ಯಾಕೆ ಗೊತ್ತಾ? ಯಾಕಂದರೆ ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಬೇಗ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಪೂಜೆ ಮಾಡಿ ನಾವು ಹೊರಟಿದ್ದೆ ಮಂತ್ರಾಲಯಕ್ಕೆ. ಆಲ್ರೆಡಿ ಬ್ಯಾಗೆಲ್ಲ ಪ್ಯಾಕ್ ಆಗಿತ್ತು, ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಆಚೆ ಹೋಗಿ ನೋಡಿದ್ರೆ ಸೂರ್ಯ ಸಿಕ್ಕಾಪಟ್ಟೆ ಬಿಸಿಲು ಕಾದೋಗಿದ್ದ. ಅದಕ್ಕೋಸ್ಕರ ನಾನು ಹಿಂಗಂದೆ. ಅದಾದಮೇಲೆ ನಮಗೆ ಬಸ್ ಸಿಕ್ತು. ಬಸ್ಸಿಂದ ಡೈರೆಕ್ಟ್ ಮೆಟ್ರೋ ಹತ್ರ ಹೋದ್ವಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇಬ್ಬರ ಜೊತೆ ನಮ್ಮ ಫ್ರೆಂಡ್ಸ್ ಒಬ್ಬರು ಟ್ರಾವೆಲ್ ಮಾಡ್ತಿದ್ದಾರೆ. ಯಾರು ಹೇಳು? ನನಗಿಂತ ಸಿಕ್ಕಾಪಟ್ಟೆ ತೂಕ ಐತೆ. ಇದೇ ಗೈಸ್. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅಲ್ಲಿಂದ ಯಶವಂತಪುರ್ಗೆ ಟಿಕೆಟ್ ತೊಗೊಂಡು ನಾವು ಹೊರಟ್ವಿ. ಹೋಗಿದ ತಕ್ಷಣವೇ ನಮಗೂ ಕೂಡ ಮೆಟ್ರೋ ಸಿಕ್ತು. ಮೆಟ್ರೋ ಸಿಕ್ಕಿ ಒಂದು 15 to 20 ಮಿನಿಟ್ಸಲ್ಲಿ ನಾವು ಕೂಡ ಯಶವಂತಪುರ ಕೂಡ ರೀಚ್ ಆದ್ವಿ. ಯಶವಂತಪುರ ರೀಚ್ ಆಗಿ ನಮ್ಮ ಕೋಚ್ ಹುಡ್ಕೋ ಅಷ್ಟರಲ್ಲಿ ಸಾಕಾಗೋಯ್ತು. ಇನ್ನೇನು ಕೋಚ್ ಕಣ್ಣಿಗೆ ಬಿತ್ತು ಅಂತ ಅನ್ನೋ ಅಷ್ಟರಲ್ಲಿ ಏನಾಯಿತು ಅಂತ ನೀವೇ ನೋಡಿ. ನಮ್ಮ ಕೋಚ್ ಸಿಕ್ಕಿದ ತಕ್ಷಣ ಇವ್ರು ಯಾವ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ ನೋಡಿ. ಅಷ್ಟು ಬೇಗ ಸುಸ್ತಾಗೋಯ್ತಂತೆ. ಅದಾದಮೇಲೆ ನಾವು ಟ್ರೈನ್ ಒಳಗೆ ಹೋಗಿ ನಮ್ಮ ಸೀಟ್ನ ಹುಡ್ಕೋದಕ್ಕೆ ಅಂತ ಹೋದ್ವಿ. ನಮ್ಮದು ಬೋಗಿಲಿ ಸ್ಟಾರ್ಟಿಂಗಿಂದ ಹೋಗೋದ್ರ ಬದಲು ಎಂಡಿಂಗಿಂದ ಹೋದ್ವಿ. ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ನಿಂತಿದ್ರು. ಅವ್ರನ್ನೆಲ್ಲ ತಳ್ಕೊಂಡು ಆ ಕಡೆ ಈ ಕಡೆ ಮಾಡಿ ಹೋಗಿ ಕೊನೆಗೂ ಕೂಡ ನಮ್ಮ ಸೀಟ್ ಸಿಕ್ತು. ಅಪ್ಪ, ನಮ್ಮ ಸೀಟ್ ಸಿಕ್ಕಿದ ಖುಷಿಗೆ ನಾನು ಬ್ಯಾಗ್ ತೆಗ್ದು ಬಿಸಾಕಿ ಆರಾಮಾಗಿ ಉಫ್ ಅನ್ಕೊಂಡು ಕೂತ್ಕೊಂಡೆ. ಆಮೇಲಿಂದ ಇವರು ಪಾಪ ಬ್ಯಾಗೆಲ್ಲ ಎತ್ಕೊಂಬರ್ಬೇಕಲ್ವ, ನಿಧಾನಕ್ಕೆ ಬಂದರು. ಅದಾದಮೇಲೆ ನನ್ನ ಮೈಂಡ್ ಸೆಟ್ಟಲ್ಲಿ ಓಡ್ತಿದ್ದೇನು ಅಂತ ಕೇಳ್ತೀನಿ, ಕೇಳಿ. ಅಲ್ಲಿ ಅವ್ರಿಗೂ ಕೂಡ ಒಂದಷ್ಟು ಫೋಟೋ ತಕ್ಕೊಟ್ಟು, ನಾನು ಕೂಡ ಒಂದಷ್ಟು ಫೋಟೋಸ್ಗೆ ಪೋಸ್ ಕೊಟ್ಟು ನಾನು ಕೂಡ ಫೋಟೋ ತೆಗೆಸ್ಕೊಂಡೆ. ಅದಾದಮೇಲೆ ಈ ಆಂಟಿ ನಮಗೂ ಕೂಡ ಒಂದಷ್ಟು ಫೋಟೋಸ್ ತಕ್ಕೊಟ್ರು, ಹೆಲ್ಪ್ ಮಾಡಿದರು. ಆಮೇಲೆ ಇವರು ಈ ಥರ ಸ್ಲೋ ಮೋಷನ್ ವಾಕಿಂಗ್ ಮಾಡಿದರು. ಆಮೇಲಿಂದ ಟ್ರೈನ್ ಹೊರಡ್ತಿತ್ತು ಅಂದ್ಬಿಟ್ಟು ನಾವಿಬ್ಬರು ನಮ್ಮ ಸೀಟಲ್ಲಿ ಹೋಗಿ ಕೂತ್ಕೊಂಡು ಈ ಥರ ಸೆಲ್ಫಿ ತಗೊಂಡು, ನಿದ್ದೆ ಬರಲಿಲ್ಲ ಅಂದರೂ ನಿದ್ದೆ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಆರಿಸ್ಕೊಂಡು ಇಷ್ಟಾಗಲ್ಲ ಚಿಕ್ಕದಾಗ್ದಲ್ಲಿ ಆರಿಸ್ಕೊಂಡು ಒದಾಡ್ಕೊಂಡು ಹೆಂಗೋ ಒಂದು ಆರಿಸ್ಕೊಂಡು ಕೂತ್ಕೊಂಡ್ವಿ. ಅದಾದಮೇಲೆ ಇವ್ರಿಗೆ ಹೊಟ್ಟೆ ಹಸಿತಿತ್ತು ಅಂತ ಹೇಳಿ ನನ್ನ ಬಿಟ್ಟು ಒಬ್ಬರೇ ಚಿಪ್ಸ್ ತಿನ್ನೋಕೆ ಹೋಗ್ತಿದ್ರು. ನಾವು ಗೊತ್ತಲ್ಲ ಹೆಣ್ಮಕ್ಳು, ಬರೀ ಸೌಂಡ್ ಕೇಳಿದ್ರೇ ಫ್ಲ್ಯಾಟ್ ಆಗೋರು, ಇನ್ನು ಚಿಪ್ಸ್ ಕೇಳದೆ ಬಿಡ್ತೀರಾ? ಫೈನಲಿ ನಾನು ಶಾರ್ಪ್ 12 o'clock ಮಂತ್ರಾಲಯ ರೀಚ್ ಆಗೇ ಬಿಟ್ವಿ. ನಮಗೆ 2 ಡ್ರೀಮ್ ಇತ್ತು. ಒಂದು ಶಾರ್ಪ್ 12 o'clock ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಮತ್ತು ಮಠದಲ್ಲಿಯೇ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಎರಡೂ ಕೂಡ ಡ್ರೀಮ್ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ರು, ಈ ವಿಡಿಯೋಗೂ ಕೂಡ ಅದೇ ಥರ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇದು ಪಾರ್ಟ್ 1 ಆಗಿದೆ ಮಂತ್ರಾಲಯ ವ್ಲಾಗು. ಪಾರ್ಟ್ 2, ಪಾರ್ಟ್ 3 ಕೂಡ ಇದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.